ಹಾಯ್ ಹಲೋ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ, ಆಫ್ಟರ್ 1 ಇಯರ್ ಆದಮೇಲೆ ನಾನು ಮತ್ತೆ ರಾಜಸ್ಥಾನ ಹೋಗ್ತಾ ಇದ್ದೀನಿ. ಸೊ ಈ ಸಲ ಅಪ್ಪ ತಮ್ಮ ಬರ್ತಾ ಇಲ್ಲ, ಅವರೊಂದು ಕಾರಣಾಂತರಗಳಿಂದ ರೀಸನ್ಗೋಸ್ಕರ ಬರ್ತಾ ಇಲ್ಲ. ಬಟ್ ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಸೊ ಬ್ಯಾಗನ್ನ ಪ್ಯಾಕ್ ಮಾಡ್ಕೋಬೇಕು ಇವಾಗ. ಸೊ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ಇದೆ. ಸೊ 15 ಡೇಸಿಗೆ ಆಗೋಷ್ಟು ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಹಾಕ್ತೀನಿ ಅಂತ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಪ್ರತಿ ಸಲನೂ ಇಷ್ಟೇ ತೊಗೊಂಡು ಹೋಗ್ತೀನಿ, ಬಟ್ ಯಾವುದೂ ಹಾಕಲ್ಲ. ಬಟ್ ಯಾಕಂದರೆ ಹೆಚ್ಚು ಕಮ್ಮಿ ಬೀಳಬಾರ್ದು ಅಂತ ತೊಗೊಂಡು ಹೋಗೋದಷ್ಟೇ, ಬೇರೆ ಏನಿಲ್ಲ. ಸೊ ಬೇಗ ಪ್ಯಾಕ್ ಮಾಡ್ಕೋಬೇಕು ಕೆಲಸ. ಸೊ ಈ ಬಟ್ಟೆ ತುಂಬ ಇಂಪಾರ್ಟೆಂಟು, ತೊಗೊಂಡು ಹೋಗಲೇಬೇಕು. ಸೊ ಇದಕ್ಕೆ ಕಾರ್ಯಕ್ರಮಕ್ಕೆ, ನಮ್ಮದು ಮನೇಲಿ ಪೂಜೆ ಇದೆಯಲ್ಲ, ಅದಕ್ಕೆ ಹಾಕ್ಕೊಳ್ಳೋಕ್ಕಂತ ಈ ಬಟ್ಟೆ ತೊಗೊಂಡು ಹೋಗಬೇಕು. ಸೊ ಅದ್ರ ಜೊತೆ ಇದು ಈ ಥರ ಕೊರಳಲ್ಲಿ ಹಾಕೋಕ್ಕೆ. ಸೊ ಇದು ನನ್ನದೇ, ಇದು ನಾನು ತೊಗೊಂಡು ಹೋಗ್ತಿದ್ದೀನಿ. ಎಮರ್ಜೆನ್ಸಿಗೆ ಇರಲಿ ಅಂತ ನಮ್ಮ ಅಪ್ಪಂದು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಎರಡರಲ್ಲಿ ಯಾವುದಾಗತ್ತೆ ಅಂತ ಎರಡೂ ಹಾಕೋತೀನಿ, ಸ್ವಲ್ಪ ಅದು ಸ್ವಲ್ಪ ಇದು. ಸೊ ಎರಡೂ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಇಂಪಾರ್ಟೆಂಟೇ, ಇಲ್ಲಾಂದರೆ ಮತ್ತೆ ಅಲ್ಲೋಗಿ ಹೊಸ ತೊಗೋಬೇಕಾಗತ್ತೆ. ಇದೆಲ್ಲ ಹೋದ ವರ್ಷದ್ದೇ ನಮ್ಮದು. ಸೊ ಇದು ನಮ್ಮದು ಕರ್ನಾಟಕ ಸ್ಪೆಷಲ್ ಟ್ರೆಡಿಷ್ನಲ್ ಪಂಚೆ ವೈಟ್ ಶರ್ಟ್ ತೊಗೊಂಡು ಹೋಗ್ತಿದ್ದೀನಿ. ಇದು ಯಾವುದಕ್ಕಾದ್ರೂ ಹಾಕೋಕ್ಕಾಗತ್ತೆ ಅಂತ. ಸೊ ಆ್ಯಂಡ್ ನಾನು ಎಷ್ಟೇ ಬಟ್ಟೆ ತೊಗೊಂಡ್ರೂ ಕೂಡ ಈ ಒಂದು ಶರ್ಟ್ನ ಎಲ್ಲಿ ಹೋದರೂ, ಯಾವ ಊರಿಗೆ ಹೋದರೂ ತೊಗೊಂಡು ಹೋಗ್ತೀನಿ. ಬಿಕಾಸ್ ಇದು ನನ್ನ ಬೆಸ್ಟ್ ಫ್ರೆಂಡ್ ಕೊಡಿಸಿರೋದು. ಸೊ ಇದು ನನ್ನ ಜೊತೆಗೇ ಇರುತ್ತೆ, ಯಾವಾಗೂ ಯಾವುದಕ್ಕಾದ್ರೂ ಹಾಕ್ತೀನಿ. ಸೊ ನಮ್ಮ ಅಕ್ಕ ಎಲ್ಲ ಕೇಳ್ತಿದ್ದಾರೆ, ಯಾವಾಗಲೂ ಇದೇ ಶರ್ಟ್ ಹಾಕ್ತೀಯ, ಏನು ಬಟ್ಟೆ ಇಲ್ವಾ ಅಂತ. ಬಟ್ಟೆ ಸುಮಾರಿದೆ, ಬಟ್ ಈ ಫೀಲಿಂಗ್ ಬೇರೆ. ಇವಾಗ ಮೇನ್ ಐಟಮ್ಸ್ ಎಲ್ಲ ಹಾಕಾಯಿತು. ಇವಾಗ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಡೈಲಿ ವಿಯರ್, ಇಷ್ಟು ಸೆಕ್ಷನಲ್ಲಿ ಶಾರ್ಟ್ಸು, ಬನಿಯನ್ನು, ಡೈಲಿ ವಿಯರ್ ಇರುತ್ತಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ವಾಶ್ ಬ್ಯಾಗಲ್ಲಿ ಶವರ್ ಜೆಲ್ಲು, ಕೋಲ್ಗೇಟು, ರಿಜನಲ್ ಮೆನ್ ಅವರ ಫೇಸ್ ವಾಶು ಪ್ಲಸ್ ಸ್ಕ್ರಬ್. ಇದು ಇಂಪಾರ್ಟೆಂಟು, ಎಲ್ಲೋದ್ರೂ ತೊಗೊಂಡು ಹೋಗಲೇಬೇಕು. ಯಾಕಂದರೆ ಸ್ಕಿನ್ ಕೇರ್ ಇಸ್ ತುಂಬ ಇಂಪಾರ್ಟೆಂಟ್. ಇದು ಸಿಲ್ವರ್ ಖಡ, ಇದು ಪೂಜೆ ಟೈಮಿಗೆ ಹಾಕ್ಕೊಳ್ಳೋಕ್ಕೆ. ನಂದಲ್ಲ, ನಮ್ಮ ಅಪ್ಪನ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಮಾಡಿಸಿಲ್ಲ, ನಮ್ಮ ಅಪ್ಪ ಬರದೇ ಇರೋ ಕಾರಣ ನಾನು ತೊಗೊಂಡು ಹೋಗ್ತಾ ಇದ್ದೀನಿ, ಹಾಕೋಬೇಕು. ಸೊ ಶೂಸು ನಾನು ಇದೊಂದೇ ತೊಗೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಅವಶ್ಯಕತೆ ಇಲ್ಲ ಇದು. ಬಟ್ ಹಾಗೆ ನನಗೆ ಅದರಲ್ಲಿ ಬಟ್ಟೆ ಹಿಡಿಸಲ್ಲ ಅಂತ ಹೇಳಿ ಇದನ್ನೊಂದು ತೊಗೊಂಡಿದ್ದೆ, ಇದನ್ನು ತೊಗೊಂಡೋಗೋಣ ಅಂತ. ಬಟ್ ಇವಾಗ ಬಟ್ಟೆ ಎಲ್ಲನೂ ಕೂಡ ಇದರಲ್ಲೇ ಪ್ಯಾಕ್ ಆಗಿದೆ. ಸೊ ನಾನು ಇವಾಗ ಚಿಕ್ಕ ಬ್ಯಾಗನ್ನ ಕ್ಯಾರಿ ಮಾಡ್ತಿದ್ದೀನಿ, ಇದಕ್ಕೆ ಜಸ್ಟ್ ಎಮರ್ಜೆನ್ಸಿ ಪರ್ಪಸ್ಸು. ಸೊ ಎಲ್ಲ ಬಟ್ಟೆ ಇದರಲ್ಲಿ ಇಡ್ಸಿದ್ಮೇಲೆ ಇದರಲ್ಲಿ ಏನಿರುತ್ತೆ. ಸೊ ಇದರಲ್ಲಂತೂ ನಮ್ಮದು ಫೋನು, ವ್ಯಾಲೆಟು ಇದರಲ್ಲಂತೂ ಇರುತ್ತೆ, ಇದಂತೂ ಅದೇ. ಸೊ ಬ್ಯಾಗಂತೂ ಪ್ಯಾಕ್ ಆಯಿತು. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ. ರಾಜಸ್ಥಾನದಲ್ಲಿ ನಾನು ಏನೇನು ಮಾಡ್ತೀನಿ, ಏನೇನು ತಿಂತೀನಿ, ಅಲ್ಲಿ ಯಾವ ರೀತಿ ಕಲ್ಚರ್ ಇರುತ್ತೆ, ಯಾವ ಪೂಜೆ, ಎಲ್ಲೆಲ್ಲಿ ಹೋಗ್ತೀನಿ, ಪ್ರತಿಯೊಂದನ್ನು ಕೂಡ ನಾನು ಡೈಲಿ ವ್ಲಾಗ್ಸನ್ನು ಹಾಕಬೇಕಂತ ಇದ್ದೀನಿ. ನೋಡೋಣ ಎಷ್ಟು ಸಪೋರ್ಟ್ ಸಿಗತ್ತೆ ನಿಮ್ಮಿಂದ ಅಂತ.